ಏನಂತ ಹೆಚ್ಚಿಟ್ಟು ಹೋಗ್ಯಾರಲ್ಲ ಅವರು ಹಂಗೆ ಕಲ್ಲಾಗ್ಬಿಟ್ಟಾವ. ಮೇಲಿನ ನೆಲವಲ್ಲ ಅಲಾವಿದ್ರೆ ತೋರಿಸ್ತೀವ್ರಿ, ಇಲ್ಲಾಂದ್ರೆ ಆಗಂಗಿಲ್ಲ. ಇನ್ನೊಂದ್ಸಲ ಹೇಳಿ, ಇಂಟ್ರಿ ಇನ್ನೊಂದ್ಸಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಗ್. ಜೀವನಕ್ಕೆ ಪ್ರೀತಿ ಪ್ರಯಾಣ. ಇವತ್ತು ಎಲ್ಲಿ ಹೊಂಟಿವಂತ ನಾ ಹೇಳ್ತೀನಿ ರೀ. ಯಾಕಂದ್ರೆ ಇವತ್ತು ನಾವು ಬೆಳಿಗ್ಗೆ ಹೊಂಟಿವ್ರಿ. ಯಾಕಂದ್ರೆ ಜಾತ್ರೆ ತರಿ ಇವತ್ತಿನ ಸ್ಪೆಷಲ್ ಲಾಗ್. ಅನ್ಪ್ಲಾನ್ಡ್ ಸಿದ್ದಪ್ಪನ ಕೊಳ್ಳ ಜಾತ್ರೆಗೆ ಹೊಂಟಿವಿ ನಾವು. ನೀನು ಪ್ಲ್ಯಾನ್ ಏನು ಹಾಕಿದ್ದಿಲ್ಲ, ಸಡನ್ ಆಗಿ ಹೊಂಟೀವಿ. ಬರೀ ಗೈಸ್ ಹೋಗ್ತಾ ಹೋಗ್ತಾ ತೋರಿಸ್ತೀವಿ, ದರ್ಶನ ತಗೋರಿ. ಬರೀ ಎಲ್ಲ ರೆಡಿ ಆಗ್ಲಿಕತ್ತಾರ, ನಾವು ರೆಡಿಯಾಗಿ ನಿಂತೀವಿ. ಇನ್ನೇನೇ ಇದ್ರೂ ಸಿದ್ದಪ್ಪನ ಕೊಳ್ಳದ ಜಾತ್ರೆಗೆ ಹೋಗೋದಂತ ಬರೀ ಗೈಸ್ ಕರೆ ಹೇಳ್ಬೇಕಂದ್ರೆ ಇದೇನು ಪ್ಲ್ಯಾನ್ ಇದ್ದಿದ್ದಿಲ್ಲ ಹೋಗೋದು. ನಮ್ಮ ಕಾಕ ಫೋನ್ ಮಾಡಿ ಬರ್ರಿ ಅಂತಂದ್ರೆ ನಮಗೂ ಗೊತ್ತಿದ್ದಿದ್ದಿಲ್ಲ. ಇವತ್ತು ಅದು ನಮ್ಮ ಔಷಧಿ ಫೋನ್ ಮಾಡಿ ಹೇಳ್ಬೇಕಂದ್ರೆ ನನಗೆ ನಮ್ಮ ತಂಗಿಗೆ ಈಕಿ ಇಷ್ಟ ಬಾ ಅಂತಂದ್ರೆ ಇವರೆಲ್ಲರೂ ನಾವು ಬರ್ತೀವಿ ಅನ್ನಂತಲೇ ಎಲ್ಲರೂ ಹೊಂಟಿವ್ರಿ. ನಾವು ಕರೆಯೋಕಂತಂದ್ರೆ ಇವತ್ತು ಜಾತ್ರೆ ಅದ ಅನ್ನೋದು ಗೊತ್ತಿದ್ದಿದ್ದಿಲ್ಲ ನಮ್ಗೆ. ಆದ್ರೆ ಹೋಗಿ ಅಲ್ಲಿ ಇದು ರಗಡ್ ಸಲ ಜಾತ್ರೆಗೆ ಹೋಗಿವ್ರಿ. ಇಲ್ಲ ನಂಗೆಲ್ಲ ಸಣ್ಣವ್ರು ಇದ್ದಾಗೆಲ್ಲ ಭಾಳ ನಾವು ಹೋಗ್ತಿದ್ವಿ. ಒಂದು ದಿವಸ ತಪ್ಪಿಸ್ತಿದ್ದಿದ್ದೆಲ್ಲ ಜಾತ್ರೆ ಇದ್ದಾಗ ಅದು. ಆದರೆ ಈ ಸಲ ಏನೋ ಈ ಕಡೆ ಬೆಳಿಗ್ಗೆ ಬಾಗಲಕೋಟೆ ಬಂದ ಕೂಡಲೇ ಹೋಗೋದೆಲ್ಲ ಕಡಿಮೆ. ಭಾಳ ವರ್ಷ ಆಯ್ತು ಹೋಗಿ. ಎಷ್ಟಂದ್ರೆ ಒಂದು 10-11 ವರ್ಷ ಆಗಿರ್ಬೇಕ್ರಿ ಹೋಗಿ. ಭಾಳ ವರ್ಷ ಆಯ್ತು ಹೋಗಿಲ್ಲ. ಈಗ ಮತ್ತೆ ಅಷ್ಟು ದಿನ ಬರ್ರಿ ಮತ್ತೆ ಹೋಗ್ತಾ ಮಾತಾಡೋಣಂತ. ಹೊಸ ಕಂಟೆಂಟ್ ಹುಡುಕ್ಯಾರಿ ಮಾಡಿ ಮುಗಿಸಿ ಇಲ್ಲ ಸರ ಮಾಡಿ. ಸಿದ್ದಪ್ಪನ ಜಗಳ ಆಡ್ಲಿಕತ್ತಾರ ನೋಡ್ರಿ. ಅವ್ನ ಡ್ರೆಸ್ ಚಂದಿಲ್ಲ ಅಂತ ಈಕಿ ಹೇಳ್ತಾ, ಇವ್ನ ಡ್ರೆಸ್ ಚಂದಿಲ್ಲ ಅಂತ ಅವ ಹೇಳ್ತಾನ. 3 ಮಂದಿ ಹೆಂಗೆ ಜಗಳ ಆಡ್ಕೊತ ಹೊಂಟಾರ ನೋಡ್ರಿ ಗೇಸ್ ನೋಡ್ರಿ. ಕಿಡ್ನಾಪ್ ಮಾಡೋ ಗಾಡಿ ಅಂತಿ ಬಾ ನೀನು. ಅದ ಗಾಡಿಯಾಗ ಈಗ ಬರ್ಲಿಕತ್ತಿಲ್ಲ, ಅವತ್ತು ಹಾಕ್ಲಾಸ್ ಅದ ನೀನು. ಇಲ್ಲಿ ಕಾಣತ್ತೆ ಇಲ್ಲ, ಇಲ್ಲಿಂದ ಸ್ಟಾರ್ಟ್. ಬಿ ಎನ್ ಕೋತ್ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಮೇಲಿನ ನೆಲವಲ್ಲಾಡಿಸಿ ಸಕ್ಕರೆಗಳ ಸವಿದ. ಅಡ್ಡದ ಮೇಲಿನ ನೆಲವಲ್ಲಾಡಿಸಿ ಸಕ್ಕರೆಗಳ ಸವಿದ. ಕೃಷ್ಣ ಕೃಷ್ಣೆಂದರೆ ನಾನಲ್ಲ ಬೆಕ್ಕೇನೋ ಎಂದ. ಕೃಷ್ಣ ಕೃಷ್ಣೆಂದರೆ ತಾನಲ್ಲ ಬೆಕ್ಕೇನೋ ಎಂದ. ಬೆಕ್ಕೆಂದೋಡುತ್ತ ಊರೊಳಗಿದ್ದ ಹಕ್ಕಿಗಳೋಡಿಸಿದ. ಬಾರಿಸಿದ. ಕೃಷ್ಣ ಸಾಗರ ಶಯನ ಕೋಲಣ್ಣ ಕೋಲ. ಸಾಲಿಗ್ರಾಮಕ್ಕೆ ಹಾಲಭಿಷೇಕ ಕೋಲಣ್ಣ ಕೋಲ. ಕೋಲಣ್ಣ ಕೋಲ. ಅಪ್ಪ ಸಂಡಿಗೆ ಹರವಿದ ಮನೆಯಲ್ಲಿ ತಪ್ಪದೆ ತಾಪೋದ. ಮುಚ್ಚಿದ ಸಂಡಿಗೆ ಹರವಿದ ಮನೆಯಲ್ಲಿ ತಪ್ಪದೆ ತಾಪೋದ. ಮುಚ್ಚಿಡ ಬ್ಯಾಡಿ ತಿನ್ನುವನಲ್ಲ ಅಪ್ಪಂತವನಲ್ಲ. ಮುಚ್ಚಿಡ ಬ್ಯಾಡಿ ತಿನ್ನುವನಲ್ಲ ಅಪ್ಪಂತವನಲ್ಲ. ಮನೆಯಲ್ಲಿ ಸುಣ್ಣವ ಚಲ್ಲಿ ಧೂಳು ತಂದು ಹರವಿದ. ಸಾರಿಸಿದ ಮನೆಯಲ್ಲಿ ಸುಣ್ಣವ ಚಲ್ಲಿ ಧೂಳು ತಂದು ಹರವಿದ. ಎಂದು ಕರೆದ. ಯಶೋದೆ ನೋಡುವ ಎಂದು ಕರೆದ. ಕೆಬಿದು ಕೆಬಿ ನೆಕ್ಸ್ಟ್ ಬರೋದು ಯುಕೆಪಿ. ಇದೆ ಡಾಂಬರ್ ರೋಡ್ ಅದೆಲ್ಲ
ಇಲ್ಲೇ ದರ್ಶನ ಆತಾಳ ಅಮ್ಮ. ಏ ನಡೀರಿ ನಾವು ಹೊಂಟಿವಿ. ಹೊಂಟಿವ್ರಿ, ಆದ್ರ ಜಾಗ ಇಲ್ರಿ. ಇಲ್ಲೇ ನೋಡೋಣ, ದರ್ಶನ ಆದ್ರ ಚಲೋ. ನೋಡೋಣ ಅಂತ ಬರ್ರಿ ಗೈಸ್. ನೋಡ್ರಿ ಎಲ್ಲ ಆಡಿ ಭಾಳ ದಿನ ಆದ್ರಿ. ನೋಡೋಣಂತ್ರಿ, ಆಡೋಣಂತ. ಟೈಮ್ ಸಿಕ್ಕ್ರ ಅಂದ ಆಡೇ ಹೋಗೋದ್ರಿ. ಬಂದೀವಿ ಅಂದ್ರಿ. ನಾವೆಲ್ಲ ಸಣ್ಣವ್ರಿದ್ದಾಗ ಭಾಳ ಬರ್ತಿದ್ವಿ ಅಲ್ಲಿ. ಜೋರ್ ಮಾತಾಡ. ನಾವೆಲ್ಲ ಸಣ್ಣವ್ರಿದ್ದಾಗ ಜಾತ್ರೆಗೆ ಒಟ್ಟ ತಪ್ಪಿಸ್ತಿದ್ರ. ಗೈಸ್ ಇದು 10 ವರ್ಷದ ಹಿಂದ ಮತ್ತೆ ಬರಾತೀವ್ರಿ ನಾವು. ಈಗ ಒಂದು 15 ವರ್ಷದ ಹಿಂದೆ ಬಂದಿದ್ದೆ ಇಲ್ಲಿ ಜಾತ್ರೆ. 15 ಒಂದು ಭಾಳ ದಿನ ಆತ್ರಿ. ಇಲ್ಲಿ ಮನೆಯಿಂದ ಬಿಟ್ಟು ಹೋದ್ ಕೂಡ ಭಾಳ ಬಂದೇ ಇಲ್ಲ ನಾವು. ನಮ್ಮ ಮನೆಯವರಿಗೆ ಹೋಗೋಣ ಅಂತ ಈ ಸಲ ಭಾಳ ಗಂಟು ಕರ್ಕೊಂಡು ಬಂದ್ರು. ಭಾಳ ಚಂದ ಆಗ್ತದೆ ಜಾತ್ರೆ. ಗುಡಿ ನೋಡ್ಲಿಕ್ಕೆ ಮಾತ್ರ ಭಾಳ ಚಂದ ಮಸ್ತ್ ಅದ. ಗುಡಿ ಮಾತ್ರ ಈಗ ಇಲ್ಲಿದಿಂದ ನಡ್ಕೊಂಡು ಹೋಗಿದ್ರೆ 15 ವರ್ಷದ ಮೇಲೆ ಬಂದೀನಿ ನಾನೀಗ. ಭಾಳ ವರ್ಷ ಆತ್ರಿ. ಭಾಳ ವರ್ಷ ಬಂದಿದ್ದಿಲ್ಲ. ಹೋಗಿ ಸಣ್ಣವ್ರಿದ್ದಾಗೆಲ್ಲ ಭಾಳ ಬರ್ತಿದ್ವಿ. ಸಣ್ಣವ್ರಿದ್ದಾಗ ಭಾಳ ಬರ್ತಿದ್ವಿ ನಾವು. ಭಾಳ ಚಂದ ಸಣ್ಣ ಮತ್ತೆ ಕಳಶ ಬಂತಂದ್ರೆ ಭಾಳ ಗದ್ದಲ. ಅದಕ್ಕೆ ಲಗು ಲಗು ಹೊಂಟಿವಿ ನೋಡ್ರಿ. ನಡೆದು ಬಿಟ್ಟಿವಲ್ಲ ಹೇಗೆ ಬರ್ತದೆ ಗೈಸ್. ನಮಗೆ ನಂಗೆ ಅನ್ಸಿಲ್ರಿ, ಯಾಕಂದ್ರೆ ನಾವು ದಿನ ನಡೀತೀವಲ್ರಿ. ಅದು ಜಾತ್ರೆ ಅಂದ್ರೆ ಏನೋ ಒಂದು ದೊಡ್ಡ ಸಂಭ್ರಮ. ಮಧ್ಯಾಹ್ನ 2 ಗಂಟೆಗೆ ನಮ್ಮ ಮನೇಲಿ ಹೂ ಭಾಳ ಆಗ್ತಿದ್ವು. 2 ಗಂಟೆಗೆ ಹೂ ಹರ್ಲಿಕ್ಕೆ ಚಾಲು ಮಾಡ್ತಿದ್ವಿ ನಾವು. 4 ಗಂಟೆ ಅಂದ್ರೆ ಹೂ ಹರಿದು ಅವನ್ನ ಅರ್ಧ ಕಟ್ತಿದ್ವು. ಕಟ್ಟಿ ಎಲ್ಲರೂ ನಮ್ಗೆ ಯಾರ್ಯಾರು ಗೊತ್ತಿದ್ದಾರೆ ಎಲ್ಲರಿಗೂ ಸ್ವಲ್ಪ ಮಾಲಿಕ್ ಕಟ್ ಮಾಡಿ ಕೊಡ್ತಿದ್ವಿ. ಅಕ್ಕ ಎಲ್ಲರಿಗೂ ಕೊಡ್ತಿದ್ವಿ. ನಮ್ಮ ಮನೆ ಅಲ್ಲಿ ನಮ್ಮ ಕ್ವಾರ್ಟರ್ಸ್ನಾಗ ಅಂದ್ರೆ ನಮ್ಮ ಮನೆಯೊಳಗೆ ಹೂ ಭಾಳ ಜಾಸ್ತಿ ಆಗೋದು. ಎಲ್ಲರಿಗೂ ಕೊಟ್ಟು ದೇವ್ರಿಗೆ ಅಷ್ಟು ತೊಗೊಂಡು ಬರ್ತಿದ್ವಿ. ಬೆಳಗ್ಗೆ ಒಂದು ಟೈಮ್ ಬಂದು ಹೋಗ್ತಿದ್ವಿ ಜಾತ್ರೆ ದಿನ. ಬಂದು ದೇವಸ್ಥಾನಕ್ಕೆ ಕಳಿಸಿಲ್ಲೇನು ಕೆಲಸ ಆತಿಲ್ರಿ. ಎಲ್ಲರೂ ಭಾಳ ಒದರ್ಲಿಕತ್ತಾರ. ದೇವರಿಗೆ ಅಷ್ಟು ಕೊಟ್ಟು ಬೆಳಗ್ಗೆನೆ ಬಂದು ಒಂದ್ಸಲ ಬಂದು ಹೋಗ್ತಿದ್ವಿ. ಆಮೇಲೆ ಸಂಜೆ ಮುಂದೆ ಮತ್ತೆ ಜಾತ್ರೆಗೆ ಬರ್ತಿದ್ವಿ. ಐಶು ಇನ್ನು ನೀ ಮಾತಾಡಂಗೆ ಮಾತಾಡ್ಲಿಕ್ಕೆ ಆಗೋದು ಏನೋ ಅದು ಇದು ಅರ್ಧವ. ನನಗೂ ಅದ್ರದ್ದು ಗೊತ್ತಿಲ್ಲ. ಆದ್ರೆ ಕೇಂದ್ರ ಅಂತ ಹೆಚ್ಚಿಟ್ಟು ಹೋಗ್ಯಾರಲ್ಲ ಅವರು, ಹಂಗೆ ಕಲ್ಲಾಗಿಬಿಟ್ಟವು. ಇಲ್ಲಿ ಹೆಚ್ಚಿಟ್ಟಿದ್ದು ಬದ್ನಿಕಾಯಿ ಸತಿ ಕಲ್ಲಾಗ್ಯಾವಲ್ರಿ. ಅದು ಮಾವಿನಕಾಯಿ ಆಮೇಲೆ ಹಿಟ್ಟು ಕಲಿಸಿಟ್ಟು ಹೋಗ್ಯಾಳ. ಚಿಕ್ಕಿ ಚಿಕ್ಕಿ ಹಿಟ್ಟು ಕಲಿಸಿದ್ದು ಹೆಂಗೆ ಕನಕ ಕಲಿಸಿಟ್ಟದ್ದು ಹಿಂಗೆ ಅದು ಹಂಗಾದ ಏನಾದರೂ ಏನದ ಅವನ ಈಗ ಬಂಡಿಗಾಲಗತ್ತೇವಲ್ಲ ಮೇಲೆ ಗಾಡಿ ಮೇಲೆ ಹಂಗೆ ಮುರ್ಸಿ ಹಿಂಗೆ ಕಲಿ ಹೆಚ್ಚಿಟ್ಟಾರಂತ. ಜನ ನೋಡ್ರಿ ಕಾಲು ಇಡ್ಲಿಕ್ಕೆ ಜಾಗ ಇಲ್ಲ. ಅದೇನೋ ಕತಿ ಅದಾವ. ಅದು ನಾವು ಕೇಳ್ತಿದ್ವಿ ಅದನ್ನ ಮಧ್ಯಾಹ್ನ ಇವ ನಾವು ಕಣಕಂತೂ ಚಿಕ್ಕಿ ಚಿಕ್ಕಿ ಅದೇನ ಇದನ್ನ ಬದ್ನಿಕಾಯಿ ಹೆಚ್ಚಿಟ್ಟಿದ್ದು ಕಲ್ಲಾಗಿದೆ. ಮಾವಿನಕಾಯಿ ಬದ್ನಿಕಾಯಿ ಕಣಕ ಕಲಿಸಿಟ್ಟಿದ್ದು ಕಲ್ಲಾಗಿದೆ. ದೊಡ್ಡ ಆಗ್ಯಾವಲ್ಲ ಬಂಡಿಗಲ್ಲ ಎಷ್ಟಿತ್ತ ಬದ್ನಿಕಾಯಿ ಇರ್ತದಾರ. ನಾವು ಪಾದಯಾತ್ರೆ ಮಾಡ್ಕೋತ ಹೋಗೋದಕ್ಕೆ ಬೆಳಕಾಗಿರ್ತದ್ರಿ. ಇಷ್ಟು ಲೇಟಾಗಿ ನಡ್ಕೋತ ಹೋಗೋದಕ್ಕೆ ಬೆಳಕಾಗಿರ್ತದ ಅಂದೆ. ಭಾಳ ದೂರ ಅದ ರೀ ಇದು. ಹುಲ್ಲಾದಿಂದಾಗ ಆದ್ರೆ ಒಳಗೆ ಗಾಡಿ ಬಿಡ್ತಾರ. ಗೈಸ್ ಇಲ್ಲಿ ಒಳಗೆ ಗಾಡಿನೂ ಬಿಡಂಗಿಲ್ರಿ, ಅಲ್ಲೇ ಹಚ್ಚಾರ್ರಿ. ಅದಕ್ಕೆ ನಮ್ಮ ಅಜ್ಜ ಅಜ್ಜಿ ನಮ್ಮಮ್ಮ ಬಂದಿಲ್ರಿ. ಗೈಸ್ ಅಲ್ಲಿ ನೀರವ ನೋಡ್ರಿ. ಇವ್ರು ನೋಡ್ರಿ ಗೈಸ್ ಈಗ ಅದ ರೀ ಮಜಾ. ಅಕ್ಷಯ ಕರ್ಕೊಂಡು
ಗದ್ದಲೊಳಗೆ ದಾಟಿ ಗುಡಿಗೆ ಬಂದ್ವಿ. ಫೈನಲಿ ಗುಡಿ ಒಳಗಾರ ಬಂದ್ವಿ. ಓಡಾಡ್ಕ ಗೈಸ್ ನೋಡ್ರಿ ಹರ ಸಾಕು ಗದ್ದಲ್ದಾಗ ಹೆಂಗೋ ಮಾಡಿ ಬಂದಿವಿ. ಗದ್ದಲ್ದಾಗ ಗದ್ಲ ಮಾಡಿ ಗುಡಿಗೆ ಬಂದೀವ್ರಿ. ನಾವ್ ಎಲ್ಲಿ ಬರಂಗಿಲ್ಲ ಅಂತ ಮಾಡಿದೀವ್ರಿ. ಗದ್ಲ ವರ್ಷದ ಮೇಲೆ ಬಂದಿವಪ್ಪ, ಏನೋ ನಮ್ಮನೆ ಖುಷಿ. ಗದ್ಲ ಭಾಳ ಗದ್ಲದ ರೀ ಗೈಸ್, ಬರಂಗಿಲ್ಲ ಅಂತ ಮಾಡಿದ್ದೆ ನಾನು. ಸರಿ ಆದ್ರೂ ಬಂದೀವ್ರಿ, ಕರೆಸ್ಕೊಂಡಾರಿ ಸಿದ್ದಪ್ಪ ಗೈಸ್. ಬೈಸ್ಕೊಂಡು ವಿಡಿಯೋ ಮಾಡಿದ್ವಿ. ಯಾರು ಬೈದ್ರೆ ಅಲ್ಲಿ ಹೋಗ್ಬೇಕಿ ಯಾಕ ನೋಡ್ತಾಳೆ ಬೈಕಿ ಫೋನ್ ಹಿಡ್ಕೊಂಡು ಅಂತ. ನೀರು ಬೀಳ್ತಿದ್ವಿ. ಒಳಗ ಅಲಾವ್ ಇದ್ರೆ ತೋರಿಸ್ತೀವ್ರಿ, ಇಲ್ಲಾಂದ್ರೆ ತೋರ್ಸಕ್ ಆಗಂಗಿಲ್ಲ. ನೋಡೋಣ್ರಿ, ಯಾಕಂತಂದ್ರೆ ರಕ್ಷಿದ್ರು ಭಾಳ ಗದ್ದಲ. ಗೈಸ್ ನೋಡೋಣಂತ್ರಿ, ಅಲಾವ್ ಇದ್ರೆ ತೋರಿಸ್ತೀನಿ ಅಂತ. ಹಾಂ, ಅಲಾವ್ ಅದ ನಡಿ. ಅಲಾವ್ ಅದ ನೋಡಿ. ಇದು ಹಿಡ್ಕೋರಿ ಒಬ್ರ ಮೌಷಿ, ಇದನ್ನ ಹಿಡ್ಕೊ ಮೌಷಿ, ಇದನ್ನ ಭಾಳ ಗದ್ಲದ್ರಿ. ಹಾಂ, ಒಟ್ಟು ಬಂದೀವ್ರಿ, ಬೈಸ್ಕೊಂಡು ಅಲ್ಲಿ ಬೈಸ್ಬಿಟ್ಲು ಹೋಗ್ಬೇಕು. ಯಾಕಂದ್ರೆ ನೋಡ್ತೀನಿ ಏ ಹಂಗೆ ಮುಟ್ಬಾರ್ದು. ಗೈಸ್ ಒಳಗೆ ಅಲಾವ್ ಅದ ರೀ, ಬರೀ ತೋರಿಸ್ತೇನೆ. ಗೈಸ್ ಒಳಗೆ ವಿಡಿಯೋ ಆತಷ್ಟೆ. ಮೋಶಿ ಗೈಸ್ ಗದ್ದಲ್ದಾಗ ಗದ್ದಲ ಮಾಡಿ ದರ್ಶನ ತಗೊಂಡಿರಿ. ಈಗ ಮತ್ತೆ ಎಲ್ಲಾ ಕಡೆ ಬೈಸ್ಕೊಂಡ ವಿಡಿಯೋ ಮಾಡ್ಕೊಂಡು ಹೋಗೋಣ ಮಾಡಿ. ಗೈಸ್ ಅಂದ್ರೂ ಮಜಾ ಇರ್ತದ್ರಿ ಬೈಸ್ಕೊಂಡು ವಿಡಿಯೋ ಮಾಡೋದು. ಎಲ್ಲಿ ಹೋಗೋರು ಬರ್ರಿ, ಒಂದ ಪ್ರದರ್ಶನ ಗೈಸ್ ಇಷ್ಟು ಗದ್ದಲೊಳಗೆ ಪ್ರದರ್ಶನ ಆಗ್ತದೆ. ಒಳಗೊಂದು ಗುಡಿ ಅದ ರೀ, ನೋಡ್ಲಿಕ್ಕೆ ಇದು ಒಂದು ಗುಡಿ. ಇದು ಯಾವ್ದು ಗುಡಿ ಇದೆ? ಇದು ಯಾವ ಗವಿ ಅದ ಅಲ್ಲಿ? ಗೈಸ್ ಇದು ಒಂದು ದೇವ್ರಿ. ಇದು ಯಾವ ದೇವ್ರ ಮುಷಿ? ವೀರಭದ್ರ ದೇವ್ರು.